ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಮಾಡ್ತೀಯಾ ಇಲ್ವಾ? ಚೇ ನನಗೆ ಇದಕ್ಕಿದಂಗೆ ಕೋಪ ಬಂದ್ಬಿಡತ್ತೆ. ಇದು ಪೊನ್ನಪ್ಪನ್ ಕ್ಯಾರೆಕ್ಟರ್ ಅಲ್ಲ. ನನ್ನ ಕಂಟ್ರೋಲ್ ಮಾಡ್ತಿರೋದು ಯಾರು ಗೊತ್ತಾ? ನನ್ನ ಫ್ರೆಂಡು. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಿನ್ನ ಏನೋ ಮಾಡ್ಬಿಡ್ತಿದೆ. ನಿನ್ನೆ ಕೇಳ್ತಿರೋದು ಊಟ ಮಾಡ್ತೀಯಾ ಇಲ್ವಾ? ಮಾಡ್ತೀನಿ, ಆದ್ರೆ ನನಗೆ ಬಿಸಿ ಬಿಸಿ ಊಟ ಬೇಕು. ಹೇಯ್, ಹೋಗಿ ಬಿಸಿ ಮಾಡ್ಕೊಂಬಾ ಹೋಗು. ಸರಿ ಅಮ್ಮ. ಮರ್ಯಾದೆಯಿಂದ ಊಟ ಮಾಡ್ಬಿಟ್ಟು ರೆಸ್ಟ್ ತಗೋ. ಏಯ್, ನಡೀರೋ. ಸುಶಾಂತ ಬಂದ್ರೇನಪ್ಪ? ಅರ್ಚನಾ ಬಾ ಅಮ್ಮ. ನೀವು ಬರ್ತಿರೋ ಇಲ್ವೋ ಅಂತ ನನಗ್ ಭಯ ಆಗ್ಬಿಟ್ಟಿತ್ತು. ಮಂತ್ರ ಬೇರೆ ಹೇಳ್ದೆ ಕೇಳ್ದೆ ನಿಮ್ಮನ್ನ ಹುಡ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ನನ್ ಜೀವನೇ ಹೋದಂಗ ಆಗ್ಬಿಟ್ಟಿತ್ತು ಗೊತ್ತಾ? ಇವಾಗ ವಾಪಸ್ ಬಂದ್ವಲ್ಲಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಹೇಗಮ್ಮ? ಅಮ್ಮ, ಗಾಬರಿ ಯಾಕಾಗ್ತೀಯಾ? ಕೆಲವು ಕಡೆ ಹೋದಾಗ ಈ ತರ ಆಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಆದ್ರೂ ಮನೇಲಿರೋರ್ ಮನಸ್ಥಿತಿ ಹೇಗಿರತ್ತೆ ಅಂತ ಅರ್ಥ ಆಗತ್ತಾ ಸುಶಾಂತ್? ಮನಸ್ಸು ಚೆನ್ನಾಗಿದ್ರೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಬಾಮನಿಯಮ್ಮ ಅವ್ರೆ. ಏನಪ್ಪ ಕಂದ ನೀನು? ಅಣ್ಣ ನಮಸ್ಕಾರ ವೀರಣ್ಣ. ನಮಸ್ತೆ. 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 ಹೀಗೆ ಹೇಳಿ ಅರ್ಚನಾ ಅವ್ರೆ, ಫೋನಲ್ಲಿ ನನ್ಗೇನೋ ಚಿಕ್ಕದಾಗಿ ಹೇಳಿದ್ರಿ, ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ. ಈಗ ಆ ವಿಷಯ ಮನೇಲಿ ಎಲ್ರಿಗೂ ಅರ್ಥ ಆಗೋ ತರ ಹೇಳ್ತೀರಾ? ನಾವೀಗ ಹುಡ್ಕೊಂಡು ಹೋಗಿದ್ದು ಮಂತ್ರನ್ ಮೂಲ ಅಲ್ಲ. ಮಂತ್ರಂಗಾಗದೆ ಇರೋರು ಯಾರಾದ್ರೂ ಈ ತರ ಮಾಡ್ತಿದಾರ ಅಂತ ತಿಳ್ಕೊಳಕ್ಕೆ. ತಿಳಿತಾ? ಏನಾದ್ರೂ ಸುಳಿವು ಸಿಕ್ತಾ? ಅಂಥದ್ದೇನೂ ಸಿಕ್ಕಿಲ್ಲ. ಆದ್ರೆ ಒಂದ್ ಮಾತ್ರ ಪಕ್ಕ ಕನ್ಫರ್ಮ್ ಆಯ್ತು. ಮಂತ್ರನ್ ಮೇಲೆ ಯಾರಿಗೂ ಏನೋ ತೀರ್ದೇ ಇರೋಂಥ ದ್ವೇಷ ಇದೆ. ಅದಕ್ಕೋಸ್ಕರನೇ ಅವ್ರ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸ್ತಿದ್ದಾರೆ. ಅದಂತೂ 100% ನಿಜ. ಆದ್ರೆ ಅದು ಯಾವ ಕಾರಣಕ್ಕೋಸ್ಕರ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಓಹೋ, ಸರಿ ಹೋಯ್ತು. ಅವಳು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ನಿನಗ್ ಯಾಕೆ ಬೇಕಿವೆಲ್ಲ? ನೀನ್ ಯಾಕೆ ಮಂತ್ರನ್ ಕಾಪಾಡೋ ಕೆಲಸ ಮಾಡ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅರ್ಚನಾ. ನಾನ್ ನಿನ್ ಬಗ್ಗೆ ಏನೋ ಅನ್ಕೊಂಡಿದ್ದೆ, ನೀನ್ ನೋಡಿದ್ರೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಓ, ಹಾಗಾದ್ರೆ ನೀವ್ ಎಲ್ಲೆಲ್ಲೋ ಹೋಗಿ ಅಳ್ಕೊಂಡ್ ಬಂದಿರೋದಕ್ಕೆಲ್ಲ ಏನು ಪ್ರಯೋಜನ ಆಗಿಲ್ಲ ಅನ್ನಿ. ಹಾಗಾದ್ರೆ ಸಿಂಗಾಪುರ್ ಅವನ್ ಕತೆ ಏನಾಯ್ತು? ಸಿಂಗಾಪುರ್ ಅವನ್ ಬಗ್ಗೆ ಕಂಡು ಹಿಡಿದಾಯ್ತು. ವಾವ್, ಕಂಡು ಹಿಡಿದ್ಬಿಟ್ರ? ಯಾರು ಅವನು ಅರ್ಚನಾ? ಸಿಂಗಾಪುರಲ್ಲಿ ಇದೀನಿ ಅಂತ ಪೊಲೀಸ್ ಅವ್ರಿಗೆ ಡಿಜಿಟಲ್ ಕಂಪ್ಲೇಂಟ್ ಕೊಟ್ಟವನು, ಮಂತ್ರಂಗೆ ಪಾರ್ಸಲ್ ಅಲ್ಲಿ ಸೀರೆ ಕಳಿಸ್ತವನು, ಇಮೇಲ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ತವನು, ಎಲ್ಲನೂ ಒಬ್ನೇ. ಯಾರು? ವಾಟ್? ಇಷ್ಟೊಂದು ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಹೆಂಗ್ ಸಿಕ್ತು ಅರ್ಚನಾ ಅವ್ರೆ? ಯಾರದು? ಯಾರವನು? ನನ್ನನ್ನು ಈ ಪರಿಸ್ಥಿತಿಗೆ ತಂದಿದ್ದು ಅವನೇ.
ಅವ್ನು ನನ್ನ ಕೈಗೆ ಸಿಕ್ಕಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೂಲ್ ಮಂತ್ರ, ಕೂಲ್. ನನ್ನ ಫ್ರೆಂಡ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅವನು ಎಥಿಕಲ್ ಹ್ಯಾಕರು ಆಗಿದ್ದಾನೆ. ಅವನು ಚೆನ್ನೈಯಲ್ಲಿ ದೊಡ್ಡ ಆಫೀಸೇ ನಡೆಸ್ತಿದ್ದಾನೆ. ನಾನು ಮಂತ್ರ ಅವ್ರ ಎಲ್ಲ ವಿಷಯನೂ ಅವನಿಗೆ ಅಪ್ಡೇಟ್ ಮಾಡಿದ್ದೀನಿ. ಅವನದನ್ನ ತಿಳ್ಕೊಂಡು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅವನಿಗೆ ಸಿಕ್ಕಿರೋ ಕ್ಲೂನ ಹಿಡ್ಕೊಂಡು ನನಗೆ ಹೇಳಿರೋ ವಿಚಾರ ಏನು ಅಂತಂದ್ರೆ ಅವನು ಸಿಂಗಾಪುರವನೇ ಅಲ್ಲ. ಅವನು ಲೋಕಲ್ ಅವನೇ. ಬೆಂಗಳೂರಲ್ಲಿ ಇದ್ಕೊಂಡೇ ಇಷ್ಟೆಲ್ಲ ಮಾಡ್ತಿದ್ದಾನೆ. ನಿಮ್ಗೆ ಪಾರ್ಸೆಲ್ ಕಳಿಸಿದ್ದು ಇಲ್ಲಿಂದಾನೆ. ಮೇಲಲ್ಲಿ ವಾಯ್ಸ್ ಮೇಲ್ ಕಳಿಸಿದ್ದು ಇಲ್ಲಿಂದಾನೆ. ನೋಡಿ, ಇನ್ಮೇಲೆ ಯಾವುದೇ ವಿಚಾರದಲ್ಲೂ ಟೆನ್ಷನ್